ನಮಸ್ಕಾರಗಳು. ಒಂದು ದಿನ ನನ್ನ ಜೀವನದಲ್ಲಿ ಒಂದು ಸುಂದರವಾದಂಥ ದಿನ. ಇದನ್ನ ನಾನು ತುಂಬ ಜತನವಾಗಿ ಕಾಪಾಡಿಕೊಳ್ತೇನೆ. ಇಷ್ಟೆಲ್ಲ ಸ್ನೇಹಿತರು, ನಿಮ್ಮೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ರಾಘವೇಂದ್ರ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ರಾಜಶೇಖರ್ ಸರ್, ರಾಜಶೇಖರ್ ಸರ್ ಇಬ್ರು ಕರಿತಾ ಇದ್ರು. ಸೊ ನನ್ನ ಹತ್ರ ಸೈಕಲ್ ಇರಲಿಲ್ಲ, ಯಾವುದೋ ಒಂದು ಹಳೇದು ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ತೊಗೊಂಡೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಚಿಕ್ಕ ರೈಡ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ಕೈವಾರ ಅಥವಾ ಅದಾದ್ಮೇಲೆ ರಾಘವೇಂದ್ರ ಸರ್ ಒಂದು ಸೈಕ್ಲಿಂಗ್ ಅಂದರೆ ಬರೀ ಕುಳ್ಕೊಂಡು ಹೋಗೋದು ಅದಷ್ಟೇ ಅಲ್ಲ. ಸೈಕ್ಲಿಂಗ್ ಅಂದರೆ ಮೇಂಟೆನೆನ್ಸು ಗೊತ್ತಿರಬೇಕು. ಆ ಥರ ಸ್ಕಿಲ್ಸ್ಗಳನ್ನ ನಾವು ರಾಘವೇಂದ್ರ ಸರಿಂದನೇ ಕಲ್ತಿದ್ವಿ. ಒಂದು ಎಲ್ಲರೂ ಲಾಂಗ್ ಡಿಸ್ಟೆನ್ಸ್ಗೆ ಹೋದಾಗ ಒಬ್ರಿಗೊಬ್ರು ಹೇಗೆ ನಾವು ಅನ್ಯೋನ್ಯವಾಗಿ ಅಂದರೆ ಹೆಲ್ಪ್ ಮಾಡೋದು. ಈ ಸೈಕಲ್ ರಿಟರ್ನ್ ಆಗಬೇಕಾದ್ರೆ ಬಸ್ ಮೇಲೆ ಹತ್ತು ಹಾಕೋದು ಅದೊಂದು ದೊಡ್ಡ ಟಾಸ್ಕ್. ಅದನ್ನು ಅಷ್ಟು ಎಷ್ಟು ಜೋಪಾನ ಮಾಡಿ ಅವ್ರು ಎಷ್ಟು ಮುತುವರ್ಜಿ ತೊಗೊಂಡು ಪ್ಯಾಕ್ ಮಾಡ್ತಾ ಇದ್ರು, ಸೈಕಲ್ಸ್ನ ಕೇರ್ ತೊಗೊತಾ ಇದ್ರು. ಆಲ್ವೇಸ್ ಯಾರಿಗಾರ ಹೆಲ್ಪ್ ಬೇಕು ಅಂದರೆ ಅವರು ಯಾವಾಗಲೂ ಮುಂದಾಗಿದ್ರು. ಸೊ ಆ ಥರದ್ದು. ಆಮೇಲೆ ಏನಾದ್ರು ಎಫೆಕ್ಟ್ ಆದರೆ ಅಥವಾ ಮಸಾಜ್ ಯಾರಿಗಾರು ಬಾಡಿ ಪೇಯ್ನ್ ಅಂತ ಆದರೆ ಸಾಕು, ಎಲ್ಲಿ ತಿರುಗು ಕೂತ್ಕೋ ಅಂತ ಹೇಳಿ ಮಸಾಜ್ ಮಾಡಿ ನಮ್ಮ ನೋವುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಥರ ಅಂತ ಒಬ್ಬ ಮನುಷ್ಯ. ಆ ಅನುಭವ ನನಗೂ ಆಗಿದೆ. ಕೆಲವು ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಸರ್ ಹೇಳ್ತಾ ಇದ್ದಂಗೆ ಇಂಥದ್ದು ಗೊತ್ತಿಲ್ಲ ಅಂತದೇ ಇಲ್ಲವೇ ಇಲ್ಲ. ಅವರು ನಮಗೆ ಪೆಡಲ್ ಪುಷರ್ ಡಿಕ್ಷನರಿ ಅಂದರೆ ಎನ್ಸೈಕ್ಲೋಪೀಡಿಯಾ, ಇಲ್ಲಿ ಪೆಡಲ್ ಪುಷರ್ದು ಎನ್ಸೈಕ್ಲೋಪೀಡಿಯಾ. ಹಾಗೆ ಎಲ್ಲೇ ಎಂಥ ಸಂದರ್ಭದಲ್ಲಿ ಆಗಲಿ ಯಾರನ್ನೇ ಆಗಲಿ ಮಾತಾಡಿಸ್ಬೇಕು ಅಂದರೂ ನಾವು ಯೋಚನೆ ಮಾಡ್ತಾ ಇರ್ತೀವಿ ಇವ್ರನ್ನ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಬಟ್ ಈ ಮನುಷ್ಯನಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಎಲ್ಲಿ ಎಂಥ ಕಂಡೀಷನ್ ಆಗಲಿ, ಎಂಥ ಸಿಚುವೇಶನ್ ಆಗಲಿ, ಯಾರನ್ನಾದರೂ ಅಪ್ರೋಚ್ ಮಾಡೋಕ್ಕಾಗಲಿ ಇವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದೀವಿ. ಸೊ ಅಂತ ಒಬ್ಬ ಮನುಷ್ಯ ನಮ್ಮ ಸಂಪರ್ಕದಲ್ಲಿ ಬಂದು ನಮಗೆ ಇಷ್ಟೊಂದು ನಾವು ಅವರಿಂದ ತಿಳ್ಕೊಂಡಿದ್ದು ನಮಗೆ ಒಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಹ್ಯಾಪಿ ರಿಟರ್ನಿಂಗ್ ಲೈಕ್ ಸರ್, ಒಳ್ಳೆಯದಾಗಿದೆ. ಈ ಮುಂಜಾನೆ ಇಲ್ಲಿ ಸೇರಿ ನನಗೆ ಈ ಒಂದು ಗೌರವವನ್ನು ಏನು ಅರ್ಪಿಸಿದ್ದೀರಿ, ಇದಕ್ಕಾಗಿ ನಾನು ಹಾಗೂ ನಮ್ಮ ಕುಟುಂಬದವರು ಆಭಾರಿಯಾಗಿದ್ದೇವೆ. ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹೇಳಬೇಕು ಅಂತಂತಂದರೆ ಈ ಒಂದು ಪೆಡಲ್ ಪುಷರ್ ಅಂತ ಏನು ನಾವು ಚಿಕ್ಕದಾಗಿ ಒಂದು ಸೈಕಲನ್ನು ರಾಜಶೇಖರ್ ಅವರು ನಮ್ಮನ್ನು ಭೇಟಿ ಮಾಡಿ, ಸರ್ ಈ ಥರ ಮಾಡೋಣ, ಸೈಕಲ್ ತುಳಿಯೋಣ, ನೀವು ತುಳಿತಿದ್ದೀರಿ, ನೀವೆಲ್ಲ ಸೇರಿದ್ರೆ ಒಂದು ಸಂಘ ತುಂಬ ಚೆನ್ನಾಗಾಗುತ್ತೆ, ಈ ಕಾಸ್ ಆಫ್ ಸೈಕ್ಲಿಂಗ್ ಅಂತ ಒಂದೇನು ಪ್ರಾರಂಭ ಮಾಡೋಣ ಬನ್ನಿ ಅಂದಾಗ ನನಗೆ ಬಾಲನ್ ಸರ್ ಪರಿಚಯ ಇರಲಿಲ್ಲ, ಆಸೂರು ಪರಿಚಯ ಇರಲಿಲ್ಲ, ಯಾರೂ ಪರಿಚಯ ಇರಲಿಲ್ಲ. ನಮಗೆ ಪರಿಚಯ ಇದ್ದವರು ನಮ್ಮ ಬಾಕಿ BL ಅಲ್ಲಿ ಇದ್ದವರೆಲ್ಲ ನಾವು ಪರಿಚಯ ಇದ್ವಿ. ಬಟ್ ಅವರ ಒಂದು ಸುಂದರವಾದಂಥ ಒಂದು ಕನಸು ಏನೋ ಕಂಡರು, ಅದನ್ನು ನಾವೆಲ್ಲ ಸೇರಿ ಮನಸ್ಸು ಮಾಡಿದ್ದೀರಿ. ಈ ಸೈಕ್ಲಿಂಗ್ ಅನ್ನೋದು ನಮ್ಮನ್ನೆಲ್ಲ ಒಂದು ಕಡೆಗೆ ಸೇರಿಸಿದೆ. ಇಲ್ಲೇ ಇದ್ರೆ ರೆಡ್ಡಿ ಸರ್ ಯಾರೋ, ರಾಘವೇಂದ್ರ ಯಾರೋ, ವಾಸು ಯಾರು ಶಿವಕುಮಾರ್ ನಮಗೆ ಗೊತ್ತು, ಬಾಕಿ ಅವ್ರು ಸಿಗ್ತಿರ್ಲಿಲ್ಲ. ಈ ಸೈಕ್ಲಿಂಗ್ ಅನ್ನೋದು ನಾನು ನೋಡಿದಾಗೆ ಸೈಕಲ್ ತುಳಿತಿದ್ರೆ ಎಂಥವ್ರು ಸೈಕಲ್ ತುಳಿಯೋರು ಹಾಯ್ ಅಂತಾರೆ ಇನ್ನೊಬ್ರು. ಅದೇ ನೀವು ಕಾರಲ್ಲಿ ಓಡಿಸಿ ಇಲ್ಲ ಫ್ಲೈಟಲ್ಲಿ ಕೂತ್ಕೊಂಡು ಯಾರು ನಿಮ್ಗೆ ಗೊತ್ತಿರೋರಷ್ಟೇ ಹಾಯ್ ಅನ್ಬೋದು. ಆದರೆ ಕೇವಲ ಒಂದು ಸೈಕಲ್ ತುಳಿಯೋರನ್ನು ಮಾತ್ರ ಇನ್ನೊಬ್ಬ ಸೈಕಲ್ ತುಳಿಯೋರು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನನಗೆ ಇದು ಗೊತ್ತಾಗಿದ್ದು ನಾವು ಸೈಕಲ್ ತುಳಿಯಕ್ಕೆ ಶುರುವಾದಾಗಿಂದ ಮಾತ್ರ. ಸೊ ಹಾಗಾಗಿ ಈ ಒಂದು ಯಾವ ಉದ್ದೇಶದಿಂದ ನಾವು ಈ ಒಂದು ಸಂಘವನ್ನು ಮಾಡಿದ್ವೋ, ಈ ಉದ್ದೇಶ ತುಂಬ ನಿರಂತರವಾಗಿ ಸಾಗಲಿ ಹಾಗೂ ಸೈಕಲ್ ತುಳಿಗರು ಹೆಚ್ಚು ಈ ಸಂಘದಲ್ಲಿ ಸೇರಲಿ. ಇವತ್ತಿನ ದಿನ ಇಲ್ಲಿ ನಾವು ಮ್ಯಾಕ್ಸಿಮಮ್ 40 ವಯಸ್ಸು ಮೀರಿದಂಥವರೇ ಜಾಸ್ತಿ ಇರೋದು. ಯಾಕೆಂದರೆ ಡಾಕ್ಟ್ರ್ ಹೇಳಿದ ಮೇಲೆ ಅಥವಾ ಬೇರೆ ಯಾವುದೋ ಒಂದು ಕಾಸ್ ಆಫ್ ಒಂದು ಏಮ್ ಇಟ್ಕೊಂಡು ನಾವು ಸೈಕಲ್ ಸ್ಟಾರ್ಟ್ ಮಾಡ್ತೀವಿ. ಆದರೆ ಇವತ್ತು ತುಳಿಬೇಕಾಗಿರೋದು ಯುವಜನತೆ, ಮಕ್ಕಳು ಎಲ್ಲರೂ. ಇವತ್ತು 40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. 25 ವರ್ಷಕ್ಕಾಗಿರೋದು ನೋಡ್ತಿದ್ದೀವಿ. ಯಾವುದೋ ಒಂದು ಮಗು
ಈ ಒಂದು ಏನು ಪೆಡಲ್ ಪುಷರ್ ಸಂಘದ ಎಲ್ಲ ಸದಸ್ಯರು ನಮ್ಮ ಮನೆಗೆ ಬರಬೇಕು, ಬಂದು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ದಯವಿಟ್ಟು ತಾವೆಲ್ಲರೂ ಬರಬೇಕು. ಇನ್ನೇನು ನನಗೆ ಹೇಳೋಕ್ಕೆ ಹೆಚ್ಚಿಗೆ ಮಾತುಗಳಿಲ್ಲ, ಎಲ್ಲ ತಾವಂತ ತಿಳಿದಿರೋಂಥವ್ರು. ಈ ಒಂದು ನನಗೆ ಒಂದು ಗೌರವ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು